ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಬನ್ನಿ. ಈ ಕಡೆ ಪೂಜಾ ಭಾಗ್ಯನಿಗೆ ಫೋನ್ ಮಾಡಿರ್ತಾಳೆ. ಕಡೆ ಪೂಜಾ, ಹಲೋ ಅಕ್ಕ, ಹಾಯ್, ಊಟ ಆಯ್ತಾ ಅಂತ ಕೇಳ್ತಾಳೆ. ಭಾಗ್ಯ ಹ್ಞೂ ಅಂತ. ಏನಕ್ಕ ಎಲ್ಲದಕ್ಕೂ ಬರೀ ಒಂದೇ ಉತ್ತರ ಬರ್ತಿದೆ, ಎಲ್ಲ ಸಂದರ್ಭ ಸಮೇತ ವಿವರಿಸ್ತಾ ಇದ್ದೆ, ಇವಾಗ ಬರೀ ಹಾಂ ಹ್ಞೂ ಅಂತ ಹೇಳ್ತಾ ಇದೆಯಾ, ಯಾಕಕ್ಕ ಅಂತ ಕೇಳ್ತಾಳೆ ಪೂಜಾ. ಊಟಕ್ಕೆ ಏನಕ್ಕ ಅಂತ ಕೇಳ್ತಾಳೆ ಪೂಜಾ. ಅನ್ನ ಸಾಂಬಾರು ಅಂತ. ಏನು ಎಲ್ಲದಕ್ಕೂ ಒಂದೇ ಉತ್ತರ ಬರ್ತಿದೆ? ಮುಂಚೆ ಆದರೆ ಸಾಂಬಾರಿಗೆ ಏನು ರೆಸಿಪಿ ಅಂತ ಎಲ್ಲದೂ ಸೇರಿಸಿ ಹೇಳ್ತಾ ಇದ್ದೆ, ಇವಾಗ ಬರೀ ಹ್ಞೂ ಹಾಂ ಅಂತ ಹೇಳ್ತಾ ಇದೆಯಾ, ಯಾಕಕ್ಕ ಅಂತ ಕೇಳ್ತಾಳೆ ಪೂಜಾ. ಇವಾಗ ಯಾಕಕ್ಕ ಹ್ಞೂ ಅಂತ ಇದೆಯಾ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ನೀನೇ ಕಾರಣ ಅಂತ. ನಾನೇನಕ್ಕ ಮಾಡಿದೆ ಅಂತ ಕೇಳ್ತಾಳೆ ಪೂಜಾ. ಈ ಕಡೆ ಭಾಗ್ಯ, ನಿನಗೆ ಯಾರಮ್ಮ ಹನಿಮೂನ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ದು ಅಂತ ಕದರ್ತಾ ಇರ್ತಾಳೆ ಪೂಜನ್ಗೆ. ಅಲ್ವೇ, ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಆಗಿತ್ತು ತಾನೆ, ಇವಾಗಕ್ಕೆಲ್ಲ ಪ್ಲ್ಯಾನ್ ಚೇಂಜ್ ಮಾಡೋಕ್ಕೆ ಹೋದೆ ಅಂತ ಭಾಗ್ಯ ಕೇಳ್ತಾಳೆ ಪೂಜನ್ಗೆ. ಅಲ್ಲ ಅಕ್ಕ, ನೀವೆಲ್ಲ ಒಟ್ಟಿಗೆ ಟ್ರಿಪ್ ಹೋಗ್ಬೇಕಾದ್ರೆ ನಾನು ಕಿಶನ್ ಏನು ಸಪ್ರೇಟಾಗಿ ಹೋಗೋಕ್ಕಾಗತ್ತಾ ಅಂತ ಪೂಜಾ ಹೇಳ್ತಾಳೆ. ಅಲ್ವೇ, ಯಾಕೆ ಹೋಗೋಕ್ಕಾಗಲ್ವೇ ಸಪ್ರೇಟ್ ಅಂತ ಕೇಳ್ತಾಳೆ ಭಾಗ್ಯ. ಅಲ್ಲ ಅಕ್ಕ, ನೀನು ಗುಂಡಣ್ಣ ಎಲ್ಲ ಹೋಗ್ತಾ ಇದ್ದೀರಾ, ನಾನು ಹೆಂಗಕ್ಕ ಸಪ್ರೇಟ್ ಹೋಗೋಕ್ಕಾಗತ್ತೆ ಅಂತ ಪೂಜಾ ಕೇಳ್ತಾಳೆ. ಫ್ಯಾಮಿಲಿ ಬರಬೇಕಂತ ಜೊತೇಲಿ ಆಸೆ ಇದೆ ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಏನೇ ಮಾತಾಡ್ತಾ ಇದ್ದೀನಿ ನೀನು, ಯಾವನಾದ್ರು ಫ್ಯಾಮಿಲಿ ಜೊತೆ ಹನಿಮೂನಿಗೆ ಹೋಗ್ತಾನ ಅಂತ ಬೈತಾ ಇರ್ತಾಳೆ ಭಾಗ್ಯ. ಅಲ್ಲ ಭಾಗ್ಯಕ್ಕ, ನಿನಗೆ ಯಾರು ಹೇಳಿದ್ದು ಇದು ಹನಿಮೂನು ಅಂತೇಳಿ ಅಂತ? ಹನಿಮೂನ್ ಅಲ್ಲ, ಇದು ಫ್ಯಾಮಿಲಿ ಟ್ರಿಪ್ ಅಂತ ಹೇಳ್ತಾಳೆ ಪೂಜಾ. ನನ್ನ ನೀರು ಹನಿಮೂನ್ಗೆ ಬೇರೆ ಎಲ್ಲೋ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಗೊತ್ತಾ ಅಂತ ಪೂಜಾ ಹೇಳ್ತಾಳೆ. ಭಾಗ್ಯ ಈ ಕಡೆ, ಅಲ್ಲ ಕಣೆ ಪೂಜಾ. ಈ ಕಡೆ ಪೂಜಾ, ಅಕ್ಕ ನೀನು ಏನು ಹೇಳೋಕೆ ಹೊರಟಿದ್ಯಾ ಅಂತ ನನಗೆ ಗೊತ್ತು. ನೀವು ಹೋಗೋ ಟ್ರಿಪ್ಪಿಗೆ ನಾನು ಕಿಶನ್ ಬರಬಾರ್ದು ತಾನೆ? ಸರಿ ಆಯಿತು, ನಾನು ಬರಲ್ಲ ಬಿಡು ಅಂತ ಹೇಳ್ತಾಳೆ ಪೂಜಾ. ಪೂಜಾ, ನಾನು ಹಾಗಲ್ಲ ಹೇಳ್ತಾ ಇರೋದು, ನಾನು ಹೇಳ್ತಿರೋದೇ ಬೇರೆ, ನೀನು ಅರ್ಥ ಮಾಡ್ಕೊತಿರೋದೇ ಬೇರೆ ಅಂತ ಭಾಗ್ಯ ಹೇಳ್ತಾಳೆ. ಇಲ್ಲ ಅಕ್ಕ, ನಾನು ಅರ್ಥ ಮಾಡ್ಕೊತೀನಿ ಬಿಡು ಅಂತ ಪೂಜಾ ಹೇಳ್ತಾಳೆ. ನಾನು ಮದುವೆ ಆದಮೇಲೆ ಎಲ್ಲೂ ಹೋಗೋಕ್ಕಾಗಿಲ್ಲ, ಹಾಗಾಗಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೆ, ಅದಕ್ಕೋಸ್ಕರ ನಿಮ್ಮ ಜೊತೆ ಬರ್ತಾ ಇರೋದು ಅಕ್ಕ ಅಂತ ಪೂಜಾ ಹೇಳ್ತಾಳೆ. ಸರಿ ಆಯಿತು ಬಿಡು, ನಾನು ಬರಲ್ಲ ಅಂತ ಹೇಳ್ತಾಳೆ ಪೂಜಾ. ಕಡೆ ಭಾಗ್ಯ, ಪೂಜಾ ನೀನು ಏನೇನು ಹೇಳ್ಬೇಡ ನೀನು ಅಂತ ಹೇಳ್ತಾಳೆ. ನಾನೇನು ಹೇಳ್ತಾ ಇಲ್ಲ ಅಕ್ಕ, ಎಲ್ಲ ಹೇಳ್ತಾ ಇರೋದು ನೀನು. ಸರಿ ಆಯಿತು ಬಿಡು, ನಾನು ಟ್ರಿಪ್ಪಿಗೆ ಬರಲ್ಲ ಅಂತ ಹೇಳ್ತಾಳೆ. ಈ ಕಡೆ ಭಾಗ್ಯ, ಆಯ್ತಮ್ಮ ತಾಯಿ, ನೀನೆಲ್ಲೂ ಹೋಗೋದು ಬೇಡ, ನೀನು ನಮ್ಮ ಜೊತೆಲೇ ಬಾ, ನಮ್ಮ ಜೊತೆಲೇ ಹೋಗಿ ಖುಷಿಯಾಗಿ ಮಾಡ್ಕೊಂಬರೋಣ ಟ್ರಿಪ್ಪ ಅಂತ ಹೇಳ್ತಾಳೆ. ಸರಿ ಆಯಿತು, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾಳೆ. ಇಲ್ಲ ಅಕ್ಕ, ನಾನು ಬರಲ್ಲ, ನೀವು ಹೋಗಿ ಬರ್ರಿ ಅಂತ. ಇವಾಗ ಜಾಸ್ತಿ ಮಾತಾಡಬೇಡ, ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಹೇಳ್ತಾಳೆ. ಈ ಕಡೆ ಭಾಗ್ಯನ ಕಿಂಡಲ್ ಮಾಡ್ತಾ ಇರ್ತಾಳೆ ಕುಸುಮ. ಯಾರೋ ಹೇಳ್ತಾ ಇದ್ರು ಭಾಗ್ಯ, ಅಕ್ಕ ನಾನು ಅವಳಿಗಿಂತ ಮುಂಚೆ ಹುಟ್ಟಿರೋದು ಅತ್ತೆ, ಅವಳನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ಅಂತ. ಇವಾಗ ಏನಾಯಿತು ಅಂತ ಹೇಳ್ತಾಳೆ ಕುಸುಮ. ಈ ಕಡೆ ಭಾಗ್ಯ ಅತ್ತೆ ಅಂತ ಹೇಳ್ತಾಳೆ. ಅತ್ತೆ ಏನು ಮಾಡಿದ್ಲು ಹೇಳು ಅಂತ ಕುಸುಮ ಕೇಳ್ತಾಳೆ. ನಿಮ್ಮಿಬ್ಬರಿಗಿಂತ ಮುಂಚೆ ಹುಟ್ಟಿರೋದು ನಾನು ಅಂತ ಹೇಳ್ತಾಳೆ ಕುಸುಮ. ನಿಮ್ಮಿಬ್ಬರ ಬಗ್ಗೆ ನನಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ಸರಿ ಆಯಿತು, ಬೇಗ ಎಲ್ಲ ಕೆಲಸ ಮುಗಿಸಿ ಏನೇನು ಬೇಕೆಲ್ಲ ಎತ್ಕೊಂಡು ರೆಡಿ ಆಗಮ್ಮ ಅಂತ ಹೇಳ್ತಾಳೆ. ಈ ಕಡೆ ಕನ್ನಿಕಾ ಬಂದುಬಿಟ್ಟು ಪೂಜನ, ಏನು ಪೂಜಾ, ಅಕ್ಕನ ಹತ್ರ ಜಗಳ ಆಡ್ತಿದ್ದೆ ಅಂತ ಅನಿಸ್ತೈತೆ, ಮದುವೆ ಆದಮೇಲೆ ಏನು ಅಕ್ಕ ತಂಗಿ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿದ್ಯಾ ಅಂತ ಹೇಳ್ತಾಳೆ ಕನ್ನಿಕಾ. ಈ ಕಡೆ ಪೂಜಾ ಬಂದು, ಕನ್ನಿಕಾ, ಅಲ್ಲಿ ಇರೋದು ಭಾಗ್ಯಕ್ಕ, ಕನ್ನಿಕಾ ಅಲ್ಲ ಭಿನ್ನಾಭಿಪ್ರಾಯ ಬರೋಕ್ಕೆ ಅಂತ ಹೇಳ್ತಾಳೆ. ಅಲ್ಲೇನಾದರೂ ಕನ್ನಿಕಾ ಇದ್ದಿದ್ರೆ ಏನೇನೋ ಮಾತಾಡ್ತಾಳೆ ಬಾಯಿ ಬಂದಂಗೆ, ಎಲ್ಲಿ ಬೀಳಿದ ನಾಲ್ಗೆ ಅಂತೇಳಿ ಉದ್ದ ಚಾಚತಾಳೆ ಅಂತ ಹೇಳ್ಬೋದು. ಅಲ್ಲಿರೋದು ಭಾಗ್ಯಕ್ಕ ಅಂತ ಹೇಳ್ತಾಳೆ. ಅಂತ ಹೇಳ್ತಾಳೆ ಕನ್ನಿಕಾ. ಏನು ಬರ್ತಾ ಎಲ್ಲ ಓವರಾಗಿ ಮಾತಾಡ್ತಾ ಇದೆಯಾ, ಓವರಾಗಿ ಆಡ್ತಾ ಇದೆಯಾ ಅಂತ ಹೇಳ್ತಾಳೆ. ಮಕ್ಕನ ಮಧ್ಯೆ ಏನಿದೆ ಅಂತ ಫಸ್ಟು ಸಾಲ್ವ್ ಮಾಡ್ಕೊ, ಆಮೇಲೆ ನನಗೆ ಟಾಂಗ್ ಕೊಡುವಂತೆ ಅಂತ ಹೇಳ್ತಾಳೆ ಕನ್ನಿಕಾ. ಮೊದಲು ನಿನ್ನ ತಟ್ಟೆಲಿ ಬಿದ್ದಿರೋ ಹೆಗ್ನ ಬಗ್ಗೆ ನೋಡ್ಕೊ, ನನ್ನ ತಟ್ಟೆಲಿ ಬಿದ್ದಿರೋ ನೊಣದ ಬಗ್ಗೆ ನೋಡ್ಕೋಬೇಡ ಅಂತ ಕನ್ನಿಕಾ ಹೇಳ್ತಾಳೆ ಪೂಜನ್ಗೆ. ಪೂಜಾ, ನೋಡು, ನನಗೂ ನನ್ನ ಭಾಗ್ಯಕ್ಕನಿಗೂ ಯಾವುದೇ ರೀತಿ ಜಗಳ ಇಲ್ವಾ, ಅಕಸ್ಮಾತ್ ಜಗಳ ಆದರೂ ನಾವು ಬಗೆಹರಿಸ್ಕೊತೀವಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಪೂಜಾ ಹೇಳ್ತಾಳೆ. ನಿನ್ನಂತೋಳು ನಮ್ಮ ಮಧ್ಯೆ ಬರೋಕ್ಕೆ ನಾನು ಬಿಟ್ಕೊಳಲ್ಲ ಅಂತ ಹೇಳ್ತಾಳೆ. ಏನೋ ಗಾದೆ ಹೇಳ್ದೆ, ಆ ಗಾದೆನ ಇನ್ನೊಂದ್ಸಲ ಹೇಳ್ಬೇಡ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿಸ್ದಂಗೆ ಆಗ್ತಿದೆ ಅಂತ ಹೇಳ್ತಾಳೆ. ಈ ಕಡೆ ಕನ್ನಿಕಾ, ಈ ಕಡೆ ಪೂಜಾನು ಅಷ್ಟೇ, ಕಿರ್ಚ್ಬೇಡ ಅಂತ ಹೇಳ್ತಾಳೆ.
ಈ ಕಡೆ ಆದಿ ಭಾವ ಬರ್ತಾ ಇದ್ದಾನೆ. ಮ್ಯಾನೇಜ್ ಮಾಡು, ಹೆಲ್ಪ್ ನನಗೆ ಅಂತ ಹೆಂಗೆ ಬೇಕಂಗೆ ಮಾತಾಡಬೇಡ ಅಂತ ಪೂಜಾ ಹೇಳ್ತಾಳೆ. ಆದಿ ಬರ್ತಾನೆ. ಆದಿ ಬಂದ್ಬಿಟ್ಟು, ಪೂಜಾ ಏನು ಜಗಳ ಆಡ್ತಿರೋಂಗಿತ್ತು ಏನು ಅಂತ ಕೇಳ್ತಾನೆ. ಜಗಳನಾ? ಇಲ್ಲ ಭಾವ, ಜಗಳ ಏನು ಆಡ್ತಾ ಇಲ್ಲ ಅಂತ ಪೂಜಾ ಹೇಳ್ತಾಳೆ. ಕನ್ನಿಕಾ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಕನ್ನಿಕಾ ಅಂತ ಹೇಳ್ತಾಳೆ. ಹೌದು ಬ್ರೋ ಅಂತ ಹೇಳ್ತಾಳೆ ಕನ್ನಿಕಾ. ಇಲ್ಲ ಬ್ರೋ, ನಾವೇನಕ್ಕೆ ಜಗಳಾಡೋಣ ಅಂತ ಕನ್ನಿಕಾ ಹೇಳ್ತಾಳೆ. ಇಲ್ಲ, ಜೋರಾಗಿ ಮಾತಾಡ್ತಿದ್ದಂಗಿತ್ತಲ್ಲ, ಏನು ಜಗಳ ಸ್ಟಾರ್ಟ್ ಆಯ್ತಾ ಅಂತ ಅನ್ನಿಸ್ತಿತ್ತು, ಅದಕ್ಕೆ ಬಂದೆ ಅಂತ ಆದಿ ಹೇಳ್ತಾಳೆ. ಪೂಜಾ ಇಲ್ಲ ಭಾವ ಅಂತ ಹೇಳ್ತಾಳೆ. ಆ ಥರ ಏನಿಲ್ಲ ಭಾವ, ಏನೋ ಹೆಲ್ದಿ ರೆಸಿಪಿ ಬಗ್ಗೆ ಮಾತಾಡ್ತಾ ಇದ್ದು ಜೋರಾಗಿ. ಇಲ್ಲ, ನನಗೆ ಕನ್ನಿಕಾ ಇತ್ತೀಚೆಗೆ ಅದಕ್ಕೆ ಹೋಗಿ ಬನ್ನಿ ಅಂತೆಲ್ಲ ಮಾತಾಡಿಸ್ತಾಳೆ ಅಂತ ಹೇಳ್ತಾ ಇದ್ದಾಳೆ ಪೂಜಾ. ಈ ಕಡೆ ಆದಿ, ಏನು ಅದಕ್ಕೆ ಅಂತೆಲ್ಲ ಕರೆದ್ಲಾ, ಏನು ನಿಟ್ಲು ಡೆವಿಲ್, ಏನು ಈ ಥರ ಅಂತ ಕೇಳ್ತಾನೆ. ಏನು ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ, ಸುಮ್ಮನೆ ಬ್ರೋ ಅಂತ ಹೇಳ್ತಾಳೆ ಕನ್ನಿಕಾ. ಇಲ್ಲಿ ನೋಡು, ನನ್ನ ಮುಂದೆ ಒಂದ್ಸಲ ಅದಕ್ಕೆ ಅಂತ ಕರಿ ಅಂತ ಹೇಳ್ತಾನೆ ಆದಿ. ಈ ಕಡೆ ಕನ್ನಿಕಾ, ಓ ಬ್ರೋ ಅಂತ ಯಾರು ಕರೀತಾರೆ ಅಂತ ಹೇಳ್ತಾಳೆ. ಆವಾಗ ಪೂಜಾ, ಬಿಡಿ ಭಾವ, ಅವಳಿಗೆ ತುಂಬ ನಾಚಿಕೆ, ಇನ್ನೊಂದ್ಸಲ ಕರಿವಂತೆ ಬಿಡು ಅಂತ ಹೇಳ್ತಾಳೆ ಪೂಜಾ. ಕನ್ನಿಕಾ ಹೋಗ್ ಬ್ರೋ ಅಂತ ಹೋಗ್ತಾಳೆ. ಈ ಕಡೆ ಪೂಜನ್ನ, ಏನು ಪೂಜಾ, ಭಾಗ್ಯವ್ರು ಫೋನ್ ಮಾಡಿದ್ರಾ ಅಂತ ಕೇಳ್ತಾನೆ. ಏನು ಭಾವ ಅಂತ ಕೇಳ್ತಾಳೆ. ಏನು ಫುಲ್ ಜಗಳನಾ ಅಂತ ಕೇಳ್ತಾನೆ ಆದಿ. ಇಲ್ಲ ಭಾವ, ನನಗೆ ಗೊತ್ತಿಲ್ವಾ ನಮ್ಮ ದೇವ್ರ ಸತ್ಯ ಅಂತ ಹೇಳ್ತಾನೆ. ಈ ಕಡೆ ಗುಂಡಣ್ಣ ತನ್ವಿ ಇಲ್ಲ ಅಂತ ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ. ಈ ಕಡೆ ಅಲಾರಾಮ್ ಬಡ್ಕೊತಾ ಇರುತ್ತೆ. ಅದಕ್ಕೆ ಗುಂಡಣ್ಣ, ಅಕ್ಕ ಅಲಾರಾಮ್ ಆಫ್ ಮಾಡು ಅಂತಿರ್ತಾನೆ. ಆವಾಗ ತನ್ವಿ ಇರಲ್ವಲ್ಲ, ಹಾಗಾಗಿ ಎದ್ಬಿಟ್ಟು ನೋಡ್ತಾನೆ. ಆವಾಗ ಅಮ್ಮ ಸಾರಿ ಅಮ್ಮ, ನಾನು ಅಕ್ಕನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಈ ಥರ ಎಲ್ಲ ಕನ್ವರ್ಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಕಡೆ ಭಾಗ್ಯ, ನೀನು ಸಾರಿ ಏನು ಕೇಳಬೇಡಕ್ಕಂದ, ನಿನ್ನ ಫೀಲ್ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾಳೆ. ಸರಿ ಆಯಿತು, ಹೋಗ್ಬಿಟ್ಟು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಾ, ತಿಂಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಭಾಗ್ಯ. ಈ ಕಡೆ ಗುಂಡಣ್ಣ ಹೋಗ್ತಾನೆ. ಈ ಕಡೆ ಭಾಗ್ಯ ಮನಸಲ್ಲೇ ಮಾತಾಡ್ಕೊತಾಳೆ. ಶಂಸು, ಗುಂಡಣ್ಣ, ನೀನು ತನ್ವಿನ ತುಂಬ ಮಿಸ್ ಮಾಡ್ಕೊತಾ ಇದೀಯ, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳ್ಕೊತಾಳೆ ಭಾಗ್ಯ. ನೀನೇನು ಯೋಚನೆ ಮಾಡಬೇಡ, ಎಲ್ಲದನ್ನೂ ಸರಿ ಮಾಡ್ತೀನಿ ನಾನು ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ಕುಸುಮ, ಭಾಗ್ಯ ಕಾಫಿ ತೊಗೊಂಬ ಅಂತ ಹೇಳ್ತಾಳೆ. ಸರಿ ಆಯ್ತತ್ತೆ, ಬರ್ತೀನಿ ಅಂತೇಳಿ ಎದ್ದು ಹೋಗ್ತಾಳೆ ಭಾಗ್ಯ. ಈ ಕಡೆ ಗುಂಡಣ್ಣ ತನ್ವಿ ಎಲ್ಲ ಬೊಟ್ಟು ಬ್ರಷ್ ಎಲ್ಲ ನೋಡಿ ತುಂಬಾ ಫೀಲ್ ಮಾಡ್ಕೊತಾ ಇರ್ತಾನೆ. ಅಕ್ಕ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಕಣೆ, ಎಲ್ಲ ಕಡೆಯಲ್ಲೂ ನೀನೇ ನೆನಪಾಗ್ತಾ ಇದೆಯಾ ಅಂತ ಗುಂಡಣ್ಣ ಅಂದ್ಕೊತಾ ಇರ್ತಾನೆ. ಅಕ್ಕ, ನೀನೇನಕ್ಕಕ್ಕ ಅಲ್ಲಿಗೆ ಹೋದೆ, ನೀನು ತುಂಬ ನೆನಪಾಗ್ತಾ ಇದೆಯಾ, ಇವಾಗಲೇ ನಿನಗೆ ಫೋನ್ ಮಾಡ್ತಾ ಇದ್ದೀನಿ, ಅಮ್ಮ ರೂಮಲ್ಲಿ ಫೋನ್ ಇದೆ ಅಂತ ಹೋಗಿ ಗುಂಡಣ್ಣ ಫೋನ್ ತೆಕ್ಕೊತಾನೆ. ಫೋನ್ ತೆಕ್ಕೊಂಡ್ಬಿಟ್ಟು ತನ್ವಿಗೆ ಫೋನ್ ಮಾಡ್ತಾಳೆ. ಅಮ್ಮನ ಫೋನಿಂದ ಫೋನ್ ಬರ್ತಿದೆ ಇಷ್ಟೊಂದು ಬೆಳಗ್ಗೆ, ಅಮ್ಮ ಮಾಡ್ತಿದ್ದಾಳ ಇಲ್ಲ ಗುಂಡಣ್ಣ ಮಾಡ್ತಾಯಿದ್ದಾನ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡು ಫೋನ್ ಎತ್ತುತ್ತಾ ಇದ್ದಾಳೆ. ಹಲೋ ಅಂತ ಹೇಳ್ತಾಳೆ ತನ್ವಿ. ತನ್ಮಯ್, ಹಲೋ ಅಕ್ಕ ಅಂತ ಹೇಳ್ತಾನೆ. ಏನು ತನ್ಮಯ್, ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿಬಿಟ್ಟಿದ್ಯಾ, ಆರಾಮ ಅಂತ. ಇಲ್ಲ ಅಕ್ಕ, ಆರಾಮಿಲ್ಲ, ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಕ್ಕ ಅಂತ ಹೇಳ್ತಾನೆ. ಬೆಳಿಗ್ಗೆ ಅಲಾರಾಮ್ ಆಯ್ತಕ್ಕ, ಯಾವತ್ತೂ ನೀನೇ ತಾನೇ ಆಫ್ ಮಾಡ್ತಾ ಇರೋದು, ನಾನು ಅಕ್ಕ ಅಲಾರಾಮ್ ಆಫ್ ಮಾಡು ಅಂತಂತ ಹೇಳ್ತಾ ಇದ್ದೆ, ನೀನು ಇರಲಿಲ್ವಕ್ಕ, ನಂಗೆ ತುಂಬಾ ಬೇಜಾರಾಯಿತು ಅಂತ ಗುಂಡಣ್ಣ ಹೇಳ್ತಾನೆ. ಡೋಂಟ್ ವರಿ ತನ್ಮಯ್, ಮೀಟ್ ಮಾಡೋಣ ಅಂತ ಹೇಳ್ತಾನೆ. ನನಗೆ ಅದಲ್ಲ ಅಕ್ಕ ಟೆನ್ಷನ್ನು ಅಂತ ಹೇಳ್ತಾನೆ ತನ್ಮಯ್. ನಾಳೆ ಟ್ರಿಪ್ ಹೋದಾಗ ನಿನ್ನನ್ನು ಹೆಂಗಕ್ಕ ಬಿಟ್ಟಿರೋದು, ಅಲ್ಲೇನಾದರೂ ನಿನ್ನ ನೆನಪಾದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಏನು ಟ್ರಿಪ್ಪಾ ಅಂತ ಕೇಳ್ತಾಳೆ ತನ್ವಿ. ಹೌದು, ಎಲ್ಲರೂ ಟ್ರಿಪ್ ಹೊರಟಿದ್ದೀವಿ ಅಕ್ಕ ಅಂತ ಹೇಳ್ತಾನೆ. ಎಲ್ಲಿಗೆ? ಎಲ್ಲ ಪೂಜಾ ಆಂಟಿ ಎಲ್ಲರೂ ಹೊರಟಿದ್ದೀವಿ ಅಕ್ಕ ಅಂತ ಹೇಳ್ತಾನೆ. ಆವಾಗ ತನ್ವಿ ತುಂಬ ಬೇಜಾರು ಮಾಡಿಕೊಂಡು ಭಾಗ್ಯ ಕರೀತಾಳೆ ಗುಂಡಣ್ಣನ. ಸರಿ ಆಯ್ತಕ್ಕ ಅಂತ ಹೇಳಿ ಇಟ್ಟು ಹೋಗ್ತಾಳೆ. ಈ ಕಡೆ ತನ್ವಿ ಕಿಚನಿಗೆ ಹೋಗಿ ನೀರು ಕುಡಿದ್ಬಿಟ್ಟು ಬೇಜಾರಲ್ಲಿ ನಿಂತಿರ್ತಾಳೆ. ಶ್ರೇಷ್ಠ ಬಂದ್ಬಿಟ್ಟು, ಯಾಕೆ ತನ್ವಿ ಇಷ್ಟೊಂದು ಬೇಜಾರಾಗಿದೆಯಾ, ಏನಿಲ್ಲ ಅಂತ. ಏನಿಲ್ಲ ಆಂಟಿ ಅಂತ ಹೇಳ್ತಾಳೆ. ಏನು ವಿಷಯ ಹೇಳು ಅಂತ ಹೇಳ್ತಾಳೆ. ಆಂಟಿ, ಈ ಕಡೆ ತನ್ಮಯ್ ಫೋನ್ ಮಾಡಿದ್ದ ಅಂತ ಹೇಳ್ತಾಳೆ. ತನ್ಮಯ್ ಫೋನ್ ಮಾಡಿದ್ದಕ್ಕೆ ನೀನು ಖುಷಿಯಾಗಿರ್ಬೇಕು ತಾನೆ ಅಂತ ಹೇಳ್ತಾಳೆ. ನನಗೆ ತನ್ಮಯ್ ಫೋನ್ ಮಾಡಿದ ಖುಷಿನೇ ಆಂಟಿ, ಬಟ್ ಅವ್ನು ಹೇಳಿದ ವಿಷಯ ನಂಗೆ ತುಂಬಾ ಬೇಜಾರು ತರ್ತಿದೆ ಅಂತ ಹೇಳ್ತಾಳೆ ತನ್ವಿ. ಅವನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ, ಅವನು ಏನು ಮಾಡಿದ್ರು ನೀನೇ ನೆನಪಾಗ್ತಾ ಇದೆಯಾ ಅಕ್ಕ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ದಾನೆ ಅಂತ ತನ್ವಿ ಹೇಳ್ತಾಳೆ. ಈ ಕಡೆ ಶ್ರೇಷ್ಠ, ಅಲ್ಲ ತನ್ವಿ, ಇಷ್ಟೊಂದೆಲ್ಲ ಎಫೆಕ್ಟ್ ಹಾಕಿದ್ದೀನಿ, ನೀನು ಅಲ್ಲಿಗೆ ಹೋಗೋ ಥರ ಇದೆಯಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾಳೆ. ನನಗೆ ಅವ್ನ ಮಾತು ಕೇಳಿ ತುಂಬಾ ಬೇಜಾರಾಯಿತು, ನನಗೆ ಅಲ್ಲಿಗೆ ಹೋಗ್ಬೇಕಂತ ಅನ್ನಿಸ್ತಿದೆ ಆಂಟಿ ಅಂತ ಹೇಳ್ತಾಳೆ. ಈ ಕಡೆ ಶ್ರೇಷ್ಠ ಗಾಬರಿಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನನಗೆ ತುಂಬಾ ಬೇಜಾರಾಗಿದ್ದ ವಿಷಯ ಅಂದರೆ
ತನ್ಮಯ್ ಹೇಳಿದ್ದು ಇನ್ನೊಂದು ವಿಷಯ ಏನು ಅಂತ ಕೇಳ್ತಾಳೆ ಶ್ರೇಷ್ಠ. ಎಲ್ಲರೂ ಸೇರಿ ಟ್ರಿಪ್ ಹೋಗ್ತಾ ಇದ್ದಾರೆ ಆಂಟಿ, ಅದನ್ನು ಕೇಳಿ ನನಗೆ ತುಂಬಾ ಹರ್ಟ್ ಆಯಿತು ಅಂತ ಹೇಳ್ತಾಳೆ. ಏನು ಟ್ರಿಪ್ಪಾ? ಹೌದು, ಎಲ್ಲರೂ ಸೇರಿ ಅಮ್ಮ, ಆಂಟಿ, ಕಿಶನ್ ಅಂಕಲ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಓ, ನೀನು ಅದಕ್ಕೆಲ್ಲ ಕರಗಬೇಡ. ಅವರು ನಿನಗೆಲ್ಲ ಇದು ಮಾಡಬೇಕು ಅಂತ, ನಿನಗೆಲ್ಲ ಜಲಸಿ ಫೀಲ್ ತರಬೇಕು ಅಂತ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಳೆ. ಸರಿ ಆಯ್ತಮ್ಮ, ನೀನು ಕಾಲೇಜಿಗೆ ಹೋಗು ಅಂತ ಹೇಳ್ತಾಳೆ. ಈ ಕಡೆ ಕಿಶನ್ ಪೂಜಾ ಜಗಳ ಆಡ್ತಾ ಇರ್ತಾಳೆ. ಏನು ನೀನು ಎಲ್ಲ ನಿನಗೆ ಗೊತ್ತು ಅನ್ನೋ ಥರ ಆಡ್ತಿದ್ಯಲ್ಲೋ. ಇಲ್ಲ, ಫಸ್ಟು ಈ ಕಡೆಯಿಂದ ಹೋಗೋಣ. ಅವಾಗ ಪೂಜಾ ಇಲ್ಲ ಇಲ್ಲ ಈ ಕಡೆಯಿಂದ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಕಿಶನ್ ಬೇಡ ಪೂಜಾ, ನಾನು ಹೇಳಿದ ಜಾಗದ ಕಡೆನೇ ಹೋಗೋಣ, ಈ ಕಡೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಇಲ್ಲ ಕಿಶನ್, ನಾನು ಹೇಳಿದ ಜಾಗದಲ್ಲೇ ಹೋಗಬೇಕು ಅಂತ. ಈ ಕಡೆ ಆದಿ ಬರ್ತಾನೆ. ಆದಿ ಬಂದ್ಬಿಟ್ಟು ಏನು ಗಂಡ ಹೆಂಡತಿ ಜಗಳ ಆಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಪೂಜಾ ಜಗಳ ಏನಿಲ್ಲ ಬಾವ, ಕಿಶನ್ನು ಎಲ್ಲ ನನಗೆ ಗೊತ್ತು, ನಾನೇ ತುಂಬ ಮೇಧಾವಿನ ಥರ ಆಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಯಾಕೋ ಏನಾಯಿತು ಅಂತ. ಬಾವ ಫಸ್ಟು ನಾನು ಶಾಪಿಂಗಿಗೆ ಹೋಗೋಣ ಅಂತ ಹೇಳಿದೆ, ಇವ್ರು ಬೇಡ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಾವ ಅಂತ ಹೇಳ್ತಾಳೆ ಪೂಜಾ. ಈ ಕಡೆ ಆದಿ ಕಿಶನ್ ಹುಡುಗಿರು ಎಲ್ಲೋದ್ರೂ ಪರವಾಗಿಲ್ಲ, ಶಾಪಿಂಗ್ ಹೋಗಲಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ ಆದಿ. ಈ ಕಡೆ ಪೂಜಾ ಸರಿಯಾಗಿ ಹೇಳಿದ್ರಿ ಬಾವ ಅಂತ. ಸರಿ ಆಯಿತು, ಅದೆಲ್ಲ ಕಿಶನ್ ಇವಾಗ ನಾವು ಹೇಗೆ ಹೋಗ್ತಾ ಇದ್ದೀವಿ? ಕಾರ್ 2 ರೆಡಿ ಇದ್ದಾವೆ ತಾನೇ, 2 ಆದರೆ ಸಾಕಾಗಲ್ವ ಅಂತ ಕೇಳ್ತಾಳೆ. ಇಲ್ಲ ಬಾವ, 2 ಬೇಡ, ಕಾರ್ ಬೇಡ, ಬಸ್ಸಲ್ಲಿ ಹೋಗೋಣ ಅಂತ ಪೂಜಾ ಹೇಳ್ತಾಳೆ. ಅಲ್ಲ ಪೂಜಾ, ಬಸ್ಸಲ್ಲ, ನಮ್ಮದೇ 2 ಕಾರ್ ಇದೆಯಲ್ಲ, ನಾವೇ ಅದರಲ್ಲೇ ಹೋಗ್ಬೋದಲ್ಲ ಅಂತ ಹೇಳ್ತಾನೆ. ಅಲ್ಲ ಬಾವ, ಅದು ಎಲ್ಲರೂ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ಕೊಂಡು ಹೋಗೋದೇ ಇದೆಯಲ್ಲ, ನಾವೆಲ್ಲ ಒಟ್ಟಿಗೆ ಹೋಗಬೇಕು ಅಂತ ತಾನೇ ಹೋಗ್ತಾ ಇರೋದು, ಅದಕ್ಕೋಸ್ಕರನೇ ಅದಕ್ಕೆ ಬಾವ ಹೇಳಿದ್ದು ನಾವು ಬಸ್ಸಲ್ಲಿ ಹೋದರೆ ತುಂಬ ಎಲ್ಲ ಒಟ್ಟಿಗೆ ಹೋಗ್ಬೋದು ಅಂತ ಹೇಳ್ತಾಳೆ ಪೂಜಾ. ಹೌದಣ್ಣ, ಪೂಜಾ ಹೇಳ್ದಂಗೆ ನಾವು ಯಾಕೆ ಬಸ್ ಮಾಡ್ಕೊಂಡೇ ಹೋಗಬಾರ್ದು? ಹೋಗೋಕ್ಕೆ ಜಾಗಕ್ಕಿಂತ ಹೋಗ್ತಾ ಇರೋ ಜಾಗನೇ ತುಂಬ ಖುಷಿ ಕೊಡುತ್ತೆ ಅಲ್ವಾ? ನಾನಂತೂ ತುಂಬ ಖುಷಿಯಾಗಿದ್ದೀನಣ್ಣ ಅಂತ ಹೇಳ್ತಾನೆ ಕಿಶನ್. ಸರಿ ಆಯಿತು, ಎಲ್ಲ